Hello. Our second question in physical pharmaceutics 10 marks. It is a very important question. ಏನಪ್ಪ ಅಂತ ಹೇಳಿದ್ರೆ ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ಡಿಸ್ಟ್ರಿಬ್ಯೂಷನ್ ಲಾ ಮೆನ್ಷನ್ ಇಟ್ಸ್ ಲಿಮಿಟೇಷನ್ಸ್ ಆ್ಯಂಡ್ ಅಪ್ಲಿಕೇಶನ್. ಈ ಡಿಸ್ಟ್ರಿಬ್ಯೂಷನ್ ಲಾ ನರ್ನ್ಸ್ಡ್ ಲಾ ಅಂತಲೂ ಕೇಳಿದ್ದಾರೆ. ಓಕೆ, ನರ್ನ್ಸ್ಡ್ ಲಾ, ನರ್ನ್ಸ್ಡ್ ಇಕ್ವೇಷನ್, ಡಿಸ್ಟ್ರಿಬ್ಯೂಷನ್ ಲಾ, ಡಿಸ್ಟ್ರಿಬ್ಯೂಷನ್ ಇಕ್ವೇಷನ್ ಅಂತ ಹೇಳಿದರೆ ಇದೇ ಬರೀರಿ ನೀವು. ಈಗ ಸ್ಟಾರ್ಟ್ ಮಾಡೋಣ. ಇದು ಫಸ್ಟ್ ನೀವು ಡಿಸ್ಟ್ರಿಬ್ಯೂಷನ್ ಲಾ ಅಂತ ಬರೀಬೇಕು. ಏನಪ್ಪ ಅಂತ ಹೇಳಿದ್ರೆ ಭಾಳ ಸಿಂಪಲ್ ಇದೆ. ಜನರಲ್ ಆಗಿ ನಿಮಗೆ ಹೇಳ್ತೇನೆ ನೋಡ್ರಿ. ಈಗ ಸಲ್ಯೂಟ್ ಏನಿದೆಯಲ್ಲ, ಆ ಸಲ್ಯೂಟ್ ಅಂತ ಹೇಳಿದರೆ ಈಗ ಒಂದು ಫಾರ್ ಎಕ್ಸಾಂಪಲ್ ಈಗ ಸಕ್ಕರೆ ಏನಿದೆಯಲ್ಲ, ಎರಡು ಇಮ್ಮಿಸಿಬಲ್ ಸಾಲ್ವೆಂಟಲ್ಲಿ ಡಿಸಾಲ್ವ್ ಆಗಬೇಕು. ಓಕೆ, ಆಮೇಲೆ ಆ ಕಾನ್ಸಂಟ್ರೇಷನ್ ಆಫ್ ದ ಸಲ್ಯೂಟ್ ಏನಿದೆಯಲ್ಲ, ಆ ಸಕ್ಕರೆದ ಕಾನ್ಸಂಟ್ರೇಷನ್ ಏನಿದೆಯಲ್ಲ ಕಾನ್ಸ್ಟೆಂಟ್ ಇರಬೇಕು. ಇದೇ ಡಿಸ್ಟ್ರಿಬ್ಯೂಷನ್ ಲಾ. ಕಾನ್ಸ್ಟೆಂಟ್ ಇದ್ದರೆ ಅಲ್ಲಿ ಏನಾಕೈತೆ, ನಮಗೆ ಒಂದು ಇಕ್ವಿಲಿಬ್ರಿಯಮ್ ಮೇಂಟೈನ್ ಆಕೈತಿ. ಯಾವಾಗ ಇಕ್ವಿಲಿಬ್ರಿಯಮ್ ಮೇಂಟೈನ್ ಆಕೈತಿ ಅವಾಗ ನಾವು ಅನಲೈಸಿಸ್ ಮಾಡ್ಬೋದು ಡಿಸ್ಟ್ರಿಬ್ಯೂಷನ್ ಲಾ. ಮುಂದೆ ನಿಮಗೆ ಅಪ್ಲಿಕೇಶನ್ಸ್ನಾಗ ಹೇಳ್ತೇನೆ, ಗೊತ್ತಾಗ್ಬಿಡ್ತೈತಿ. ಇಷ್ಟು ನೆನಪಿಟ್ಕೊಂಡ್ರೆ ನೀವು ಈಗ ಅದೇ ಇಲ್ಲ ಡೆಫಿನೇಷನ್ ಹೇಳ್ತೈತಿ. ವೆನ್ ಅ ಸಲ್ಯೂಟ್ ಈಸ್ ಆ್ಯಡೆಡ್ ಟು ಟೂ ಇಮ್ಮಿಸಿಬಲ್ ಲಿಕ್ವಿಡ್ಸ್, ಓಕೆ, ಇನ್ ಬೋತ್ ವಿಚ್ ಸಲ್ಯೂಟ್ ಈಸ್ ಸಾಲ್ಯೂಬಲ್, ಮೀನ್ಸ್ ಸಲ್ಯೂಟ್ ಇದು ಸಾಲ್ಯೂಬಲ್ ಇರಬೇಕು. ದ ಸಲ್ಯೂಟ್ ಡಿಸ್ಟ್ರಿಬ್ಯೂಟ್ ಇಟ್ಸ್ ಸೆಲ್ಫ್ ಬಿಟ್ವೀನ್ ದ ಟೂ ಲಿಕ್ವಿಡ್ಸ್ ಇನ್ ಸಚ್ ಎ ವೇ ದಟ್ ದ ರೇಷಿಯೋ ಆಫ್ ಇಟ್ಸ್ ಕಾನ್ಸಂಟ್ರೇಷನ್ ಇನ್ ಟೂ ಲಿಕ್ವಿಡ್ ಫೇಸಸ್ ಈಸ್ ಕಾನ್ಸ್ಟೆಂಟ್. ಅಂದರೆ ಇದು ಏನು ಸಾಲ್ಯೂಬಲ್ ಕಾನ್ಸಂಟ್ರೇಷನ್ ದ ರೇಷಿಯೋ, ಇದ್ರದ್ದು ಏನು ರೇಷಿಯೋ ಇರ್ತೈತಲ್ಲ ಎದರದ್ದು ಸಲ್ಯೂಟಿಂದು ಎರಡೂ ಸಾಲ್ವೆಂಟಲ್ಲಿ ಕಾನ್ಸ್ಟೆಂಟ್ ಇರಬೇಕು. ಫಾರ್ ಎಕ್ಸಾಂಪಲ್ ಅಲ್ಲಿ 5% ಇದ್ದರೆ ಇಲ್ಲೂ 5% ಇರಬೇಕು. ಎಕ್ಸಾಂಪಲಿಗೆ ಹೇಳ್ತೇನೆ. ಇದ ನಾವೇನು ಹೇಳ್ತೇವೆ, ಡಿಸ್ಟ್ರಿಬ್ಯೂಷನ್ ಲಾ ಅಟ್ ಕಾನ್ಸ್ಟೆಂಟ್ ಟೆಂಪ್ರೇಚರ್. ಕ್ಲಿಯರ್? ಅಟ್ ಗಿವನ್ ಟೆಂಪ್ರೇಚರ್. ಈಗ ಇಲ್ಲಿ ಎಕ್ಸ್ಪ್ಲನೇಷನ್ ಮಾಡಬೇಕು ನೀವು. ಅಂದರೆ ಒಂದು ಡಿರೈವೇಷನ್ ಇದೆ, ಆ ಡಿರೈವೇಷನ್ ಪ್ರೂವ್ ಮಾಡಬೇಕು. ಅದು ನಾನ್ಸ್ಟ್ ಡಿರೈವೇಷನ್ ಅಂತಾರೆ. ಇಫ್ ಅ ಸಲ್ಯೂಟ್ ಎಕ್ಸ್, ಭಾಳ ಸೂಕ್ಷ್ಮದಿಂದ ಕೇಳ್ರಿ, ಅಂಡರ್ಸ್ಟ್ಯಾಂಡ್ ಆಗೋದು, ತಲೆ ಕೆಡ್ಸ್ಕೊಬೇಡ್ರಿ. ನಾ ಅದನ್ನೆಲ್ಲ ಅಂಡರ್ಸ್ಟ್ಯಾಂಡ್ ಮಾಡಿಸ್ತೇನೆ ನಿಮಗೆ. ಬಿಲ್ಕುಲ್ ಘಬರಾನಿಗೆ ಜರೂರತ್ ನೈ. ತಲೆನ ಕೆಡ್ಸ್ಕೊಬೇಡ್ರಿ. ಗೊತ್ತಾಗಿಲ್ಲ ಅಂದರೆ ನಂಬರ್ ಐತೆ ನಂದು, ನಂಬರ್ ತಗೋರಿ, ಕಾಂಟ್ಯಾಕ್ಟ್ ಮಾಡಿರಿ ಆತಾ. ಇಫ್ ಅ ಸಲ್ಯೂಟ್ ಎಕ್ಸ್ ಡಿಸ್ಟ್ರಿಬ್ಯೂಟ್ ಇಟ್ ಸೆಲ್ಫ್ ಬಿಟ್ವೀನ್ ಟೂ ಇಮ್ಮಿಸಿಬಲ್ ಸಾಲ್ವೆಂಟ್ಸ್ A and B at constant temperature, X is the same in a molecular condition in both solvent. ಅದ ಏನಿಲ್ಲಿ ಮ್ಯಾಲೆ ಹೇಳಿದ್ವಲ್ಲ ಅದ X ಇಲ್ಲ ಸಲ್ಯೂಟು, ಆ ಸಲ್ಯೂಟು A ಮತ್ತು B ಎರಡು ಇಮ್ಮಿಸಿಬಲ್ ಸಾಲ್ವೆಂಟಲ್ಲಿ ಕಾನ್ಸ್ಟೆಂಟ್ ಆಗಿ ಏನಾಗಬೇಕು, ಅದು ಡಿಸಾಲ್ವ್ ಆಗಬೇಕು. ಇಲ್ಲ ಬರ್ತಾರೆ ನೋಡ್ರಿ. ದೆನ್ ಕಾನ್ಸಂಟ್ರೇಷನ್ ಆಫ್ ಎಕ್ಸ್ ಇನ್ ಎ, ಕಾನ್ಸಂಟ್ರೇಷನ್ ಆಫ್ ಎಕ್ಸ್ ಇನ್ ಬಿ ಈಸ್ ಈಕ್ವಲ್ ಟು ಕೆ ಡಿ. ಕೆ ಡಿ ಅಂದರೆ ಕಾನ್ಸ್ಟೆಂಟ್ ಇದು. ಓಕೆ, ಡಿಸ್ಟ್ರಿಬ್ಯೂಷನ್ ಕಾನ್ಸ್ಟೆಂಟು, ಡಿಸ್ಟ್ರಿಬ್ಯೂಷನ್ ಕೋಎಫಿಷಿಯಂಟ್ ಅಂತಲೂ ಹೇಳ್ತಾರೆ. ಇಫ್ C1 ಇಸ್ ದ ಕಾನ್ಸಂಟ್ರೇಷನ್ ಆಫ್ ದ ಸಲ್ಯೂಟ್, C1 ಇಲ್ಲಿ ಒಂದು ಎಸ್ಯೂಮ್ ಮಾಡ್ಕರಿ. C1 ಏನಾದರೂ ಕಾನ್ಸಂಟ್ರೇಷನ್ ಆಫ್ ದ ಸಲ್ಯೂಟ್ ಇತ್ತು ಇನ್ ಎ, ದೆನ್ C2 ಇಸ್ ದ ಕಾನ್ಸಂಟ್ರೇಷನ್ ಆಫ್ ದ ಸಲ್ಯೂಟ್ ಇನ್ ಬಿ. ಇಷ್ಟ ಆಯಿತಾ? ಇದೆಲ್ಲ ಸ್ವಲ್ಪ ನೀವು ನೆನಪಿಡ್ಕೋಬೇಕು. ದೆನ್ ದಿಸ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ ಆ್ಯಡ್ C1 ಡಿವೈಡೆಡ್ ಬೈ C2 ಈಸ್ ಈಕ್ವಲ್ ಟು C1 ಡಿವೈಡೆಡ್ ಬೈ C2 ಈಸ್ ಈಕ್ವಲ್ ಟು ಕೆ ಡಿ, ವೇರ್ ಕೆ ಡಿ ಡಿಸ್ಟ್ರಿಬ್ಯೂಷನ್ ಕೋಎಫಿಷಿಯಂಟು ಅಂತಾರೆ, ಡಿಸ್ಟ್ರಿಬ್ಯೂಷನ್ ರೇಷಿಯೋನು ಅಂತಾರೆ, ಪಾರ್ಟಿಷನ್ ಕೋಎಫಿಷಿಯಂಟು ಅಂತಾರೆ. ಕ್ಲಿಯರ್? ದೆನ್ ದಿಸ್ ಈಸ್ ಆನ್ ಇಕ್ವಿಲಿಬ್ರಿಯಮ್ ಲಾ. ಇದು ಒಂದು ಇಕ್ವಿಲಿಬ್ರಿಯಮ್. ಓಕೆ, ಇಕ್ವಿಲಿಬ್ರಿಯಮ್ ಲಾ ಬಂತೀಗ ನಿಮಗೆ. ಈಗ ಈ ಇಕ್ವಿಲಿಬ್ರಿಯಮ್ ಲಾ ಏನು ಹೇಳ್ತೈತಿ ಇದು ನೋಡೋಣ. ನೋಡಿರಿ, ವೆನ್ ದ ಡಿಸ್ಟ್ರಿಬ್ಯೂಷನ್ ಆಫ್ ದ ಸಲ್ಯೂಟ್ ಎಕ್ಸ್ ರೀಚ್ ಡೈನಾಮಿಕ್ ಇಕ್ವಿಲಿಬ್ರಿಯಮ್. ಯಾವಾಗ ಇಕ್ವಿಲಿಬ್ರಿಯಮ್ ಆಕತಿ ಅಂತ ಹೇಳಿದರೆ, ಇದು ಎಕ್ಸು ಬೇಸ್ಗೆ ಬಂದ ಮೇಲೆ ರೀಚ್ ಡೈನಾಮಿಕ್ ಇಕ್ವಿಲಿಬ್ರಿಯಮ್. ಓಕೆ, ಯಾವಾಗ ಇದು ಸಲ್ಯೂಟು ಈ ಸಾಲ್ವೆಂಟಲ್ಲಿ ರೀಚ್ ಆಕತ್ತಲ್ಲ ಅವಾಗ ಇಕ್ವಿಲಿಬ್ರಿಯಮ್ ಬರ್ತದೆ. ಹೆಂಗೆ ಆಕತಿ ನೋಡಿರಿ. ದೆನ್ the rate r at the which molecules of x pass from the solvent A to solvent B is proportional to its concentration C1 in A. ಇದು ಏನು ಸಲ್ಯೂಟ್ ಇದೆಯಲ್ಲ, ಇದು ಎ ದಿಂತ್ರ ಬಿಗೆ ಬರಲಿಕ್ಕೆ at the concentration of C1. ಹೌದಾ? ನೆಕ್ಸ್ಟ್ ಅದ ಸೇಮು ಉಲ್ಟಾ ಮಾಡಿರಿ ಅಷ್ಟೇ. R1 is directly proportional to R2. ಅಂದರೆ ರೇಟ್ ಅದಕ್ಕೆ ಪ್ರೊಪೋರ್ಷನಲ್ ಇದೆ, ಕಾನ್ಸಂಟ್ರೇಷನ್ ಯಾರ್ದು ಕಾನ್ಸಂಟ್ರೇಷನು ಎಕ್ಸಿನ ಕಾನ್ಸಂಟ್ರೇಷನು ಎ ಅಂದರೆ ಬಿಗೆ ಬರಲಿಕ್ಕೆ. ಓಕೆ, ದೆನ್ R1 ಈಸ್ ಈಕ್ವಲ್ ಟು ಪ್ರೊಪೋರ್ಷನಲ್ ತೆಗೆಯೋದು ಕೆ ಹಾಕ್ರಿ, K1 C1, ಇದು ಇಕ್ವೇಷನ್ 1 ಅಂತ ಹೇಳ್ರಿ. ದೆನ್ ದ ರೇಟ್ R2 at which molecules of X pass from the solvent B to A in proportional to concentration C2 in B. ಈಗ ನೋಡ್ರಿ, ಮಾಲಿಕ್ಯೂಲ್ಸ್ ಹಿಂಗೆ ಕೆಳಗಡೆ ಬಂದ ಮೇಲೆ ಹೋಗಲೇಬೇಕು ಮಾಲಿಕ್ಯೂಲ್ಸು. ಓಕೆ, ಎಕ್ಸ್ ಸಲ್ಯೂಟು ಎದಿಂದ ಬಿಗೆ ಬಂತು, ದೆನ್ನು ಅದೇ ಎಕ್ಸ್ ಸಲ್ಯೂಟು ಬಿದಿಂದ ಇಗೆ ಹೋಗಬೇಕು. ಇದು ಏನು R2 ಅಂತ ಹೇಳ್ತೇವೆ ನಾವು. R2 is directly proportional to C2. ಅಂದರೆ ರೇಟ್ ಆಫ್ R2 ಎಷ್ಟು ಇರ್ತೈತಿ, ಕಾನ್ಸಂಟ್ರೇಷನ್ ಆಫ್ ದಟ್ ಕಾನ್ಸಂಟ್ರೇಷನ್ ಆಫ್ ದಟ್ ಸಲ್ಯೂಟ್ ಬಿದಿಂದ ಈಗೇನು ಹೋಗತ್ತಲ್ಲ ಸಲ್ಯೂಟ್ ಕಾನ್ಸಂಟ್ರೇಷನ್ ಅದು ಸೇಮ್ ಇರ್ತೈತಿ. ಸೇಮ್ ಇದು R2 is equal to K2 C2. K2 ಕಾನ್ಸ್ಟೆಂಟ್ ಅಂತ ಹೇಳ್ಬೋದು. ಇದಕ್ಕೆ ಇಕ್ವೇಷನ್ 2. ಈಗ ಎರಡು ಇಕ್ವೇಷನ್ ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ಮೇಲೆ R1 is equal to K2, R1 ಏನೈತ್ರಿ K1 C1 is equal to K2 C2. ಈಗ ಇಲ್ಲಿ K ನಾವು ಕಾನ್ಸ್ಟೆಂಟ್ ಹೊರಗೆ ತೆಗೆದರೆ C1 divided by C2 is equal to K2 divided by
K1 K2 ಡಿವೈಡ್ ಬೈ K1 C1 ಡಿವೈಡೆಡ್ ಬೈ ಇದು ಏನಿದೆಯಲ್ಲ C1 ಡಿವೈಡೆಡ್ ಬೈ C2 ಇದು ಈ ಸೈಡ್ ತಗೊಂಡ್ರೆ ಇದು ಆಟೋಮೆಟಿಕ್ಲಿ K1 ಕೆಳಗಡೆ ಹೋಗ್ತೈತಿ ಇಸ್ ಈಕ್ವಲ್ ಟು KD ಇಸ್ ಈಕ್ವಲ್ ಟು ಇದು ಕಾನ್ಸ್ಟೆಂಟ್ ಹೊರಗೆ ತೆಗೆದರೆ C1 ಡಿವೈಡ್ ಬೈ C2 ಇಲ್ಲಿಗೆ ನಾವು ಡೈರೆಕ್ಟ್ ಮಾಡ್ಬೋದು ಏನಂತೇಳಿ KD ತೆಗೆದು KD ಇಸ್ ಈಕ್ವಲ್ ಟು ಅಂತ ಹಾಕಿ ಅಂದರೆ ಪಾರ್ಟಿಷನ್ ಕೋಎಫಿಷಿಯಂಟ್ ಆರ್ ಡಿಸ್ಟ್ರಿಬ್ಯೂಷನ್ ಕೋಎಫಿಷಿಯಂಟ್ KD ಇಸ್ ಈಕ್ವಲ್ ಟು K ಕಾನ್ಸ್ಟೆಂಟ್ ಹೊರಗೆ ತೆಗೀರಿ C1 ಡಿವೈಡ್ ಬೈ C2 ಇಷ್ಟು ನೋಡಿರಿ ಅಂದರೆ ಕಾನ್ಸಂಟ್ರೇಷನ್ ಆಫ್ ದಿಸ್ ಯಾರ್ದು ಕಾನ್ಸಂಟ್ರೇಷನ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಕಾನ್ಸಂಟ್ರೇಷನ್ ಆಫ್ ದ ಎಕ್ಸ್ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಏನು ಕಾನ್ಸಂಟ್ರೇಷನ್ ಆಫ್ ಎಕ್ಸ್ ಇನ್ ಎಲ್ಲಿ ಎಕ್ಸ್ ಇನ್ ಎ ಸಾಲ್ವೆಂಟ್ ಕಾನ್ಸಂಟ್ರೇಷನ್ ಆಫ್ ಎಕ್ಸ್ ಇನ್ ಎಲ್ಲಿ ಬಿ ಸಾಲ್ವೆಂಟ್ ಓಕೆ ಇಷ್ಟ ನೋಡಿ ಇಷ್ಟು ಬರೀದರೆ ನಿಮಗೆ 5 ಮಾರ್ಕ್ಸ್ ಸಿಗ್ತಾವೆ ಇನ್ನೂ 5 ಮಾರ್ಕ್ಸ್ ಎಲ್ಲ ಅಂತಂದರೆ ಅಪ್ಲಿಕೇಶನ್ ಮತ್ತು ಲಿಮಿಟೇಷನ್ಸ್ ಕೊಡ್ತಾರೆ ಅಪ್ಲಿಕೇಶನ್ ಭಾಳ ಸಿಂಪಲ್ ಇಸ್ ಡಿಸ್ಟ್ರಿಬ್ಯೂಷನ್ ಪ್ರಾಪರ್ಟಿ ಫೈಂಡ್ಸ್ ಇಟ್ಸ್ ಅಪ್ಲಿಕೇಶನ್ ಇನ್ ಮೆಡಿಸಿನಲ್ ಕೆಮಿಸ್ಟ್ರಿ ಮತ್ತು ಡ್ರಗ್ ಡಿಸೈನಲ್ಲಿ ಕಡೆ ಇಟ್ ಹೆಲ್ಪ್ಸ್ ಇನ್ ಡ್ರಗ್ ಅಬ್ಸಾರ್ಪ್ಷನ್ ಬಯೋ ಅವೈಲಬಿಲಿಟಿ ಈಗ ಯಾವುದೇ ಒಂದು ಡ್ರಗ್ ನಾವು ತಗೊಂಡ್ವಿ ಫಾರ್ ಎಕ್ಸಾಂಪಲ್ ಪ್ಯಾರಾಸ್ಟಮೋಲ್ ತಗೊಂಡು ಅಂತ ಹೇಳಿದ್ರೆ ಆ ಪ್ಯಾರಾಸ್ಟಮೋಲು ಡಿಸಿಂಟಿಗ್ರೇಟ್ ಆಗಬೇಕು ಆಮೇಲೆ ಕಡೆ ಆ ಪ್ಯಾರಾಸ್ಟಮೋಲು ಡಿಸಿಂಟಿಗ್ರೇಟ್ ಆದಮೇಲೆ ಅದು ಡಿಸೋಷಿಯೇಟ್ ಆದಮೇಲೆ ಅದು ಅಬ್ಸಾರ್ಪ್ಷನ್ ಆಗಬೇಕು ಎಲ್ಲಿ ಅಬ್ಸಾರ್ಬ್ ಆಕೈತೆ ರೀ ಮೋಸ್ಟ್ ಪ್ರಾಬ್ಲಿ ದ ಡ್ರಗ್ಸ್ ಆರ್ ಅಬ್ಸಾರ್ಬ್ಡ್ ಸ್ಮಾಲ್ ಇಂಟೆಸ್ಟೈನಲ್ಲಿ ಅಬ್ಸಾರ್ಬ್ ಆಕ್ಕವು ಕೆಲವು ಡ್ರಗ್ಸ್ ಸ್ಟಮಕ್ಕಲ್ಲೂ ಅಬ್ಸಾರ್ಬ್ ಆಕ್ಕವು ಆಮೇಲೆ ಕಡೆ ಬಯೋ ಅವೈಲಬಿಲಿಟಿ ತೋರಿಸ್ತವೆ ಅಂದರೆ ಅದ್ರದ್ದು ಲಾಸ್ಟಿಗೆ ಅದರ ಆ್ಯಕ್ಷನ್ ತೋರಿಸ್ತದೆ ಡ್ರಗ್ ಇದೆಲ್ಲ ಹೆಲ್ಪ್ ಮಾಡಲಿಕ್ಕೆ ಇದು ಡಿಸ್ಟ್ರಿಬ್ಯೂಷನ್ ಲಾ ಬೇಕು ಆಮೇಲೆ ಕಡೆ ಇಟ್ ಹೆಲ್ಪ್ಸ್ ಟು ಕ್ಲಿಯರ್ ಟಾಕ್ಸಿಸಿಟಿ ಆ್ಯಂಡ್ ಮೆಟಾಬಾಲಿಸಮ್ ಈ ಡ್ರಗ್ ಏನಾದ್ರು ಟಾಕ್ಸಿಕ್ ಇದೆ ಮೆಟಾಬಾಲಿಸಮಲ್ಲಿ ಏನಾದ್ರು ಡಿಫಿಕಲ್ಟ್ ಇದೆ ಅಂತ ಹೇಳಿದ್ರೆ ಅದು ಐಡೆಂಟಿಫೈ ಮಾಡ್ತದ್ರಿ ಇದು ದೆನ್ ಡಿಸ್ಟ್ರಿಬ್ಯೂಷನ್ ಕೋಎಫಿಷಿಯಂಟ್ ವ್ಯಾಲ್ಯೂಸ್ ಆರ್ ಹೆಲ್ಪ್ಫುಲ್ ಇನ್ ನೋಯಿಂಗ್ ದ ಹೈಡ್ರೋಫೋಬಿಕ್ ಅಂತ ಹೇಳಿದ್ರೆ ವಾಟರ್ ಹೇಟಿಂಗ್ ಡ್ರಗ್ಗಿಗೆ ಇವು ಚೆನ್ನಾಗಿ ಡಿಸ್ಕವರಿ ಮಾಡ್ತಾವೆ ಅಂತ ಹೇಳಿದ್ರೆ ನೋಯಿಂಗ್ ಹೈಡ್ರೋಫೋಬಿಕ್ ಡ್ರಗ್ ಹೌದಿಲ್ಲಪ್ಪ ಅಂಥೇಳಿ ಮಾಡ್ಬೇಕಂತ ಹೇಳಿದ್ರೆ ಇದು ನಮಗೆ ಗೊತ್ತಿರಬೇಕು ಡಿಸ್ಟ್ರಿಬ್ಯೂಷನ್ ಲಾ ಆರ್ ನಾನ್ ಸ್ಟಿಕ್ವೇಷನ್ ಓಕೆ ಇಫ್ ದ ಡ್ರಗ್ ಇಟ್ ಈಸ್ ದ ಲಿಪಿಡ್ ಇನ್ ನೇಚರ್ ಓಕೆ ಬ್ಲಡ್ ಬ್ರೈನ್ ಬ್ಯಾರಿಯರ್ ಇದೆಯಲ್ಲ ಅದು ಕ್ರಾಸ್ ಮಾಡಲಿಕ್ಕೆ ಡ್ರಗ್ ಲಿಪಿಡ್ ಇರಬೇಕು ಆ ಲಿಪಿಡ್ ಡ್ರಗ್ ಇದೇನೋ ಇಲ್ಲೋ ಚೆಕ್ ಮಾಡಲಿಕ್ಕೆ ದಿಸ್ ಡಿಸ್ಟ್ರಿಬ್ಯೂಷನ್ ಲಾ ಈಸ್ ವೆರಿ ಇಂಪಾರ್ಟೆಂಟ್ ದೆನ್ ಇಟ್ ಈಸ್ ಯೂಸ್ಡ್ ಇನ್ ಡ್ರಗ್ ಸಾಲ್ಯುಬಿಲಿಟಿ ಎನ್ಹ್ಯಾನ್ಸ್ಮೆಂಟ್ ಡ್ರಗ್ಗಿಗೆ ಸಾಲ್ಯುಬಲ್ ಮಾಡಲಿಕ್ಕೆ ಬೇಕು ಇನ್ಫ್ಲೂಯೆನ್ಸ್ ಮಾಡಲಿಕ್ಕೆ ಬೇಕು ಇಟ್ ಹೆಲ್ಪ್ಸ್ ಟು ಅಂಡರ್ಸ್ಟ್ಯಾಂಡ್ ದ ಮೆಕ್ಯಾನಿಸಮ್ ಆಫ್ ವೀಕ್ ಆ್ಯಸಿಡ್ ನಿಮಗೆ ಗೊತ್ತು ಮೋಸ್ಟ್ ಆಫ್ ದ ಡ್ರಗ್ ಐದರ್ ದೇ ಆರ್ ವೀಕ್ ಆ್ಯಸಿಡ್ ಆರ್ ವೀಕ್ ಬೇಸ್ ಅದರ ಮೆಕ್ಯಾನಿಸಮ್ ಕಲಿಯೋಕ್ಕೆ ಬೇಕು ನಮಗಿದು ದೆನ್ ಟು ಜಡ್ಜ್ ದ ಸಾಲ್ಯುಬಿಲಿಟಿ ಆಫ್ ದ ಡ್ರಗ್ ಹೌದು ಪಾರ್ಟಿಷನ್ ಕೋಎಫಿಷಿಯಂಟ್ ಹೆಲ್ಪ್ಸ್ ಇನ್ ಎಕ್ಸ್ಟ್ರಾಕ್ಷನ್ ಆಫ್ ಡ್ರಗ್ಸ್ ಫ್ರಮ್ ಮಿಕ್ಸ್ಚರ್ ಸಚ್ ಎಸ್ ಬ್ಲಡ್ ಅಂದರೆ ಫಾರ್ ಎಕ್ಸಾಂಪಲ್ ನೋಡಿರಿ ನೀವು ಲ್ಯಾಬೋಟ್ರಿ ಅಲ್ಲಿ ಡಯಾಗ್ನೋಸ್ ಮಾಡ್ತಾರೆ ನೋಡಿರಿ ಈಗ ಪ್ಲೇಟ್ಲೆಟ್ ಕೌಂಟು ಆಮೇಲೆ ಕಡೆ ಫಾರ್ ಎಕ್ಸಾಂಪಲ್ ಈಗ ಸ್ಪೋರ್ಟ್ಸ್ ಪರ್ಸನು ಈಗ ಹೋಗ್ತಾನ ಎಲ್ಲಿ ಒಲಿಂಪಿಕ್ ಆಡಕ್ಕೆ ಹೋಗ್ತಾನಲ್ಲ ಒಂದು ತಿಂಗಳದ ಹಿಂದೆ ಅವನಿಗೆಲ್ಲ ಟೆಸ್ಟ್ ಮಾಡಿರ್ತಾರೆ ಎದರದು ಇವನೇನಾರು ಡ್ರಗ್ ತಗೊಂಡಾನೋ ಇವನೇನಾರು ಸ್ಟೆರಾಯ್ಡ್ ತಗೊಂಡಾನೋ ಅದು ಹೆಂಗೆ ಚೆಕ್ ಮಾಡ್ತಾರೆ ಬ್ಲಡ್ ಸಕ್ ಮಾಡ್ತಾರೆ ಅಂತ ಹೇಳಿದರೆ ಬ್ಲಡ್ ಟೆಸ್ಟಿಂಗ್ ಅಂತ ಹೇಳ್ತಾರೆ ಟೋಟಲ್ ಬಾಡಿ ಟೆಸ್ಟ್ ಅಂತ ಹೇಳ್ತಾರೆ ಆ ಬ್ಲಡ್ ಸಕ್ ಮಾಡ್ತಾರೆ ಆ ಬ್ಲಡ್ ಟೆಸ್ಟ್ ಮೇಲೆ ಆ ಬ್ಲಡ್ನಲ್ಲಿ ಆ ಯೂರಿನಲ್ಲಿ ಆ ಕ್ರಿಯಾಟಿನ್ನಲ್ಲಿ ಅಂದರೆ ಅದು ಸಿರಮ್ಮಲ್ಲಿ ಏನಾದರೂ ಸ್ಟೆರಾಯ್ಡ್ ಇದೆಯೋ ಇಲ್ಲೋ ಡ್ರಗ್ ಇದೆಯೇ ಇಲ್ಲೋ ಓಕೆ ಇದೆಲ್ಲ ಚೆಕ್ ಮಾಡೋದು ಎದರಿಗಿಂತ ಡಿಸ್ಟ್ರಿಬ್ಯೂಷನ್ ಲಾ ಇದು ಒಂದು ಮೆಥಡಿಂದ ಚೆಕ್ ಮಾಡ್ತಾರೆ ಹೆಲ್ಪ್ಸ್ ಟು ಸ್ಟಡಿ ದ ಆ್ಯಕ್ಟಿವಿಟಿ ಆಫ್ ದ ಕಂಪೌಂಡ್ ಹೆಂಗಿದೆ ಡ್ರಗ್ ಹೆಂಗಿದೆ ಇದು ಆ್ಯಕ್ಟಿವ್ನೆಸ್ ಹೆಂಗಿದೆ ಇದನ್ನು ಚೆಕ್ ಮಾಡಲಿಕ್ಕೆ ದೆನ್ ಟು ಸ್ಟಡಿ ದ ಡ್ರಗ್ಸ್ ಫ್ರಮ್ ಜೆಲ್ಸು ಆಯಿಂಟ್ಮೆಂಟ್ಸು ಕ್ರೀಮ್ಸ್ ಪಾರ್ಟಿಷನ್ ಕೋಎಫಿಷಿಯಂಟ್ಸ್ ವೆರಿ ಇಂಪಾರ್ಟೆಂಟ್ ಹೌದು ನೀವು ಪ್ರಾಕ್ಟಿಕಲ್ ಲ್ಯಾಬ್ ಮಾಡಿದ್ರಿ ಪಾರ್ಟಿಷನ್ ಕೋಎಫಿಷಿಯಂಟ್ ಇನ್ ಒಂದು ಲ್ಯಾಬ್ ಇತ್ತಲ್ಲ ಅಯೋಡಿನಿಂದು ಅದು ಮಾಡಿದ್ರಿ ಅದರಲ್ಲಿ ನೀವು ನೋಡ್ತೀರಿ ಎಷ್ಟು ಇಂಪಾರ್ಟೆಂಟ್ ಇದೆ ಇದು ಪ್ರಾಕ್ಟಿಕಲಲ್ಲಿ ಕ್ರೀಮ್ಸ್ ಫಾರ್ಮ್ ಮಾಡಲಿಕ್ಕೆ ಓಕೆ ಯಾಕಂದರೆ ಪಾರ್ಟಿಷನ್ ಕೋಎಫಿಷಿಯಂಟ್ ಅಂದರೆ ಪಾರ್ಷಿಯಲ್ಲು ಇನ್ಸಾಲ್ಯುಬಲ್ ಡ್ರಗ್ಸ್ ಏನಾಗ್ತವೆ ಅಂತ ಹೇಳಿದರೆ ಪಾರ್ಷಿಯಲಿ ಸಾಲ್ಯುಬಲ್ ಹಾಕ್ಕೋವು ಅಷ್ಟೇ ಪಾರ್ಷಿಯಲಿ ಯಾಕೆ ಸಾಲ್ಯುಬಲ್ ಆಗಬೇಕಂತ ಹೇಳಿದರೆ ನೀವು ಇದು ಫಾರ್ಮ್ನಲ್ಲಿ ಓದ್ತೀರಿ ಆಮೇಲೆ ಯಾಕಪ್ಪ ಇದು ಡ್ರಗ್ ನಮಗೆ ಪಾರ್ಷಿಯಲಿ ಸಾಲ್ಯುಬಲ್ ಬೇಕಂದ್ರೆ ಇನ್ ಡೆಪ್ತು ನೀವು ಫಾರ್ಮ್ ಯಾವಾಗ ಫಾರ್ಮಾಸ್ಯೂಟಿಕ್ಸ್ ತಗೊಂತಿರಲ್ಲ ಅವಾಗ ನೀವು ಓದ್ತೀರಿ ನೆಕ್ಸ್ಟ್ ಲಿಮಿಟೇಷನ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ ಲಾ ಲಿಮಿಟೇಷನ್ಸ್ ನೋಡೋಣ ದ ಸೆಲೆಕ್ಟೆಡ್ ಸಾಲ್ವೆಂಟ್ ಲಿಕ್ವಿಡ್ ಪೇರ್ ಮಸ್ಟ್ ಇಮ್ಮಿಸಿಬಲ್ ವಿತ್ ಈಚ್ ಅದರ್ ನಿಮಗೆ ಹೇಳಿದ್ದೆ ನಾನು ಸೆಲೆಕ್ಟ್ ಮಾಡೋದು ಸಾಲ್ವೆಂಟ್ ಏನಿದೆಯಲ್ಲ ಎರಡೂ ಜೊತೆಗೆ ಇಮ್ಮಿಸಿಬಲ್ ಇರಬೇಕು ಇನ್ಸಾಲ್ಯುಬಲ್ ಅಂತ ಹೇಳೋದಿಲ್ಲ ನಾನು ಇನ್ಸಾಲ್ಯುಬಲ್ ಡಿಫ್ರೆಂಟ್ ಇಮ್ಮಿಸಿಬಲ್ ಇರಬೇಕು ಫಿನಾಲ್ ವಾಟರ್ ದೇ ಆರ್ ಇಮ್ಮಿಸಿಬಲ್ ಅಂದರೆ ಅರ್ಧ ಭಾಗ ಅಷ್ಟೇ ಸಾಲ್ಯುಬಲ್ ಆಗಿರ್ತೈತಿ ಪಾರ್ಷಿಯಲ್ ಇಮ್ಮಿಸಿಬಲ್ ಅಂತಾರೆ ಎನಿ ಮ್ಯೂಚುವಲ್ ಸಾಲ್ಯುಬಿಲಿಟಿ ಮಸ್ಟ್ ನಾಟ್ ಎಫೆಕ್ಟ್ ಡಿಸ್ಟ್ರಿಬ್ಯೂಷನ್ ಯಾವುದೇ ಒಂದು ಸಾಲ್ಯುಬಿಲಿಟಿ ಏನಿದೆಯಲ್ಲ ಅದು ಡಿಸ್ಟ್ರಿಬ್ಯೂಷನ್ ಆಫ್ ದ ಸೊಲ್ಯೂಟಿಗೆ ಎಫೆಕ್ಟ್ ಮಾಡಬಾರ್ದು ಅಂದರೆ ಸೊಲ್ಯೂಟ್ ಏನಿದೆಯಲ್ಲ ಅದು ಸಾಲ್ಯುಬಲ್ ಇರಬೇಕು ಎಲ್ಲಿ ಸೊಲ್ಯೂಟು ಸಕ್ರಿ ಫಾರ್ ಎಕ್ಸಾಂಪಲ್ ಹೇಳ್ಕೊತೀನಿ ಸಕ್ರಿ ಎರಡು ಇನ್ಸಾಲ್ಯುಬಲ್ ಸಾಲ್ವೆಂಟಲ್ಲಿ ಸಾಲ್ಯುಬಲ್ ಇರಬೇಕು ಅಷ್ಟೇ ಪ್ರಕಾರ ದೆನ್ ಎಕ್ಸ್ಪಿರಿಮೆಂಟಲ್ ಟೆಂಪ್ರೇಚರ್ ಮಸ್ಟ್ ಬಿ ಮೇಂಟೈನ್ಡ್ ಕಾನ್ಸ್ಟೆಂಟ್ ಈಗ ಏನು ನಾವು ಎಕ್ಸ್ಪೆರಿಮೆಂಟ್ ಮಾಡಕತ್ತೇವೆ ಅಂತ ಹೇಳಿದರೆ ಆ ಎಕ್ಸ್ಪೆರಿಮೆಂಟ್ನಲ್ಲಿ ಟೆಂಪ್ರೇಚರ್ ಕಾನ್ಸ್ಟೆಂಟ್ ಇರಬೇಕು
ಎನಿ ಚಾನ್ಸ್ ಆಫ್ ಚೇಂಜ್ ಇನ್ ಟೆಂಪ್ರೇಚರ್ ಮೇ ಫೇಲ್ ದ ಡಿಸ್ಟ್ರಿಬ್ಯೂಷನ್ ಲಾ. ಏನಾರು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಟೆಂಪ್ರೇಚರ್, ಡಿಸ್ಟ್ರಿಬ್ಯೂಷನ್ ಲಾ ಹೋತು, ನರ್ನ್ಸ್ ಇಕ್ವೇಷನ್ ಹೋತು, ನರ್ನ್ಸ್ ಲಾ ಹೋತು. ದೆನ್ ಮಾಲಿಕ್ಯುಲರ್ ಸ್ಟೇಟ್ ಆಫ್ ದ ಸಲ್ಯೂಟ್ ಮಸ್ಟ್ ಬಿ ಸೇಮ್ ಇನ್ ಬೋತ್ ದ ಸಾಲ್ವೆಂಟ್. ಓಕೆ, ಮಾಲಿಕ್ಯುಲರ್ ಸ್ಟೇಟ್ ನಿಮಗೆ ಹೇಳಿದ್ದೆ ನಾನು, ಅಂದರೆ ಸಲ್ಯೂಟ್ ಇನ್ ಮಾಲಿಕ್ಯುಲರ್ ಸ್ಟೇಟ್ ಶುಡ್ ಬಿ ಸೇಮ್. ಕಾನ್ಸಂಟ್ರೇಷನ್ ಆಫ್ ದ ಎಕ್ಸ್ ಶುಡ್ ಬಿ ಸೇಮ್ ಇನ್ ದ ಎ, ಕಾನ್ಸಂಟ್ರೇಷನ್ ಆಫ್ ಎಕ್ಸ್ ಶುಡ್ ಬಿ ಸೇಮ್ ಇನ್ ದ ಸಾಲ್ವೆಂಟ್ ಬಿ, ಸೇಮ್ ಇರಬೇಕು ರೀ, ಹೌದಾ. ಇಫ್ ಎನಿ ಚೇಂಜಸ್ ಮತ್ತು ಹೋತು, ಯಾವುದು ಕಾಮನ್ ಯಾವನು ಏನಾರು ಸ್ವಲ್ಪ ಏನಾರು ಚೇಂಜ್ ಆಯ್ತು ಅಂತ ಹೇಳಿದರೆ ಇದು ಡಿಸ್ಟ್ರಿಬ್ಯೂಷನ್ ಲಾ ಫೇಲ್ಸ್. ಸಲ್ಯೂಟ್ ಮಸ್ಟ್ ಪ್ರೆಸೆಂಟ್ ಇನ್ ಬೋತ್ ದ ಸಾಲ್ವೆಂಟ್ ಅಟ್ ಲೋ ಟೆಂಪ್ರೇಚರ್. ಲೋ ಟೆಂಪ್ರೇಚರಲ್ಲಿ ಮೇಂಟೈನ್ ಮಾಡಬೇಕು ಸಲ್ಯೂಟು. ಅಟ್ ಹೈ ಟೆಂಪ್ರೇಚರ್ ನರ್ನ್ಸ್ಟ್ ಡಿಸ್ಟ್ರಿಬ್ಯೂಷನ್ ಲಾ ಡಸಂಟ್ ಹೋಲ್ಡ್ ಗುಡ್. ಸ್ಯಾಂಪಲ್ ಶುಡ್ ಬಿ ವಿತ್ಡ್ರಾನ್ ಫಾರ್ ಅನಾಲಿಸಿಸ್ ಓನ್ಲಿ ಆಫ್ಟರ್ ಅಚೀವ್ಮೆಂಟ್ ಆಫ್ ಇಕ್ವಿಲಿಬ್ರಿಯಮ್. ದೆನ್ ಇಕ್ವಿಲಿಬ್ರಿಯಮ್ ಅಟೈನ್ಮೆಂಟ್ ಕ್ಯಾನ್ ಬಿ ಡನ್ ಬೈ ವಿಗರಸ್ ಶೇಕಿಂಗ್. ಅಂದರೆ ಟೈಮ್ ಕನ್ಸ್ಯೂಮ್ ಇರ್ತದೆ, ಇದು ವಿಗರಸ್ ಶೇಕಿಂಗ್ ಮಾಡ್ಕೊಂತಿರಬೇಕು. ಇವೆಲ್ಲ ಹಳೆ ಮೆಥಡು, ಟೈಮ್ ಶೇಕಿಂಗ್ ಮೆಥಡ್. ಕ್ಲಿಯರ್? ಎಸ್, ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್ ಡಿಸ್ಟ್ರಿಬ್ಯೂಷನ್ ಲಾ ಆರ್ ನರ್ನ್ಸ್ ಇಕ್ವೇಷನ್. ಇದಿಷ್ಟು ಪ್ರಾಕ್ಟೀಸ್ ಮಾಡಿರಿ ನೀವು, ಸಾಕು ನಿಮ್ಗೆ 10 ಮಾರ್ಕ್ಸ್ ಬರ್ತದೆ. ನೋಡೋಣ ನೆಕ್ಸ್ಟ್ ಮತ್ತೊಂದು ಕ್ವಶನ್ 10 ಮಾರ್ಕ್ಸ್ ಡಿಸ್ಕಸ್ ಮಾಡೋಣ ಅಂತ. ಥ್ಯಾಂಕ್ ಯು.